ಆದರೆ ಏನಪ್ಪ ಸಮಸ್ಯೆ ಅಂತಂದರೆ ಶುರು ಆಯಿತು ಕ್ರೇಜಿ. ಅದೇ ಬಳ್ಳಿ, ಅದೇ ರೋಡು, ಅದೇ ಕಲ್ಲು. ಮೈ ಗಾಡ್. ನಾನು ಸ್ಟ್ರೈಟ್ ನಿಂತ್ಕೊಂಡಿದ್ರೆ ಮರ ಹೊಡೆದಿರೋದು ನನಗೆ. ಲಾಸ್ಟ್ ಟೈಮ್ ಇಟ್ಟಿರೋ ಆನೆ ಲದ್ದಿ ಅಲ್ಲೇ ಐತಲ್ಲ ಗುರು. ಆನೆ ಅದಾದ್ಮೇಲಿಂದ ರೌಂಡ್ಸೇ ಬಂದಿಲ್ಲ ಅನ್ಸುತ್ತೆ ಈ ಕಡೆ. ಶೆಟ್ ಗುರು, ಮಳೆ. ಅಲ್ಲಿಂದ ಮಳೆ ಇಲ್ಲ ಅಂತ ಹೇಳ್ಕೊಂಬಂದು ತುಂತುರು ಹನಿ. ಏನು ಗುರು ಇದು ಜಾಗ? ಕಾಲು ಕೆಳಗೆ ಬಿಡಬಾರ್ದು ಅಷ್ಟೇ ಟಾಸ್ಕು. ಟಾಸ್ಕ್ ಕಂಪ್ಲೀಟು. ಹೆಲೋ ಬಾಯ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಟೈಮು 8:27. ಇವಾಗ ಎದ್ದು ಹೋಗ್ತಾ ಇದ್ದೀವಿ ಮತ್ತೆ ಸೇಮ್ ರೂಟ್. ಬೈ ಅಂಕಲ್, ಮತ್ತೆ ಸೇಮ್ ರೂಟು ದಿಡುಪೆ ಟು ಸಂಸೆ. ಆದರೆ ಏನಪ್ಪ ಸಮಸ್ಯೆ ಅಂತಂದರೆ ಹೋದ ವಾರ ಒಳ್ಳೆ ಮಳೆ ಬರ್ತಿತ್ತಂತೆ ಜೋರಾಗಿ. ಆದರೆ ಈ ವಾರ ಮಳೆನೇ ಇಲ್ಲ. ಆದರೆ ಹೋದ ವಾರ ಮಳೆ ಬಂದಿರೋ ಟೈಪ್ಗೆ ಇನ್ನೊಂಚೂರು ವೆಟ್ಟೆ ಇದೆಯಂತೆ ಜಾಗ. ಇವಾಗ ಹೋಗಿ ನೋಡಬೇಕು ಯಾವ ಥರ ಇದೆ ಏನು ಕಂಡೀಷನ್ನು. ವಾಟ್ ಈಸ್ ದ ವೆದರ್ ರಿಪೋರ್ಟ್ ಆ್ಯಂಡ್ ಕ್ಲೈಮೇಟ್ ಕಂಡೀಷನ್ ಆ್ಯಂಡ್ ಆಫ್ ರೋಡ್ ಕಂಡೀಷನ್ ಅಂತ ಒಂದು ಟೋಪಿ ತೊಗೊಂಡಿದೆ ಈ ಸರಿ. DJ ಹ್ಯಾಟು, ಫೋಟೋಗೆಲ್ಲ ಸಖತ್ತಾಗಿ ಬರುತ್ತೆ ಅಂತ ಇದನ್ನ ಎತ್ತಾಕೊಂಡಿದ್ದೀನಿ ಜೊತೇಲಿ. ಮಳೆ ಬರೋ ಥರ ಇದೆ ಅಲ್ವಾ ಬ್ರೋ ವೆದರು. ಕಮಾನ್ ಲೆಟ್ಸ್ ಗೋ. ಇವಾಗ ಹೋಗ್ತಾ ಇರೋದು 1 2 3 4 5 6 7 ಗಾಡಿ. ಒಂದೇನಪ್ಪ ಅಂದರೆ ವೆದರು ಇನ್ನೂ ಫುಲ್ಲು ಮಳೆ ಬರೋ ಥರ ಫುಲ್ಲು ವೆದರ್ ಆಗಿರೋದು ಸಖತ್ತಾಗೈತೆ. ಅದು ಈ ಗಾಗಲ್ಸ್ ಹಾಕೊಂಡು ನೋಡ್ತಾ ಇದ್ರೆ ವೆದರ್ನ ಇನ್ನೂ ಒಂಥರ ಮಳೆ ಬರೋ ಫೀಲ್ ಕೊಡ್ತೈತೆ. ಅರೆ ಮಳೆ ಬರಲ್ಲ ಈ ಆಫ್ ರೋಡ್ಗಂತೂ. ಬೇಜಾನ್ ಜನ ಬರೋದೇನೆ ಆ ಕೊಚ್ಚೆ ಟೈಪ್ ಆಗಿರುತ್ತೆ, ಸ್ಲಶ್ ಟೈಪು. ಅದರಲ್ಲಿ ಬೈಕ್ ಓಡ್ಸೋಕ್ಕೆ ಅಂತ ನಾವು ಅದರಲ್ಲಿ ಓಡ್ಸೋಕ್ಕೆ ಅಂತಲೇ ಬಂದ್ವಿ. ಆದರೆ ನಾವು ಬಂದಾಗ ಯಾಕೋ ಮಳೆನೇ ಬರ್ತಾ ಇಲ್ವೇ. ನಮಗೂ ಮಳೆಗೂ ಹಾಗೆ ಬರ್ತಾ ಇಲ್ಲ. ಮಾನ್ಸೂನ್ ರೈಡ್ ಮಾಡೋಣ ಅಂತ 2ನೇ ಸರಿ ಬರ್ತಾ ಇರೋದು ಈ ಪ್ಲೇಸ್ಗೆ, ಮಳೆನೇ ಇಲ್ದಂಗೆ ಆಗ್ಬಿಡೈತೆ. ಶುರು ಆಯಿತು ಕ್ರೇಜಿ. ಅಷ್ಟೊಂದು ವೆಟ್ಟೆ ಇಲ್ಲ ಗುರು, ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಅದೇ ಬಳ್ಳಿ, ಅದೇ ರೋಡು, ಅದೇ ಕಲ್ಲು. ಅಣ್ಣ ಡಿಸ್ಕವರಲ್ಲಿ ಆಫ್ ರೋಡು. ಈ ಕರ್ವ್ಸ್ಗಳೆಲ್ಲ ಹೆವಿ ಕಷ್ಟ. ನಮಗೆ ಮಳೆನೇ ಸಿಗ್ಲಿಲ್ವಲ್ಲ ಗುರು. ನಮಗೂ ಮಳೆಗೂ ಯಾಕೋ ಆಗಿ ಬರ್ತಾಯಿಲ್ಲ ಈ ವರ್ಷ. ಮಳೆನೇ ಸಿಗಲಿಲ್ಲ ನೋಡ್ರಿ. ಎಲ್ಲಿಗೆ ಆಫ್ ರೋಡ್ ಹೋದರೂ ಮಳೆ ಸಿಗ್ತಾಯಿಲ್ಲ. ವಾಟ್ ಈಸ್ ದಿಸ್? ಸೂಪರ್. ಓ ಒಳ್ಳೆ ವೀಲ್ ಸ್ಪಿನ್ ನೋಡಿದ್ದು. ಅಂಕಲ್ ನಮಸ್ಕಾರ. ಕಾಲು ಬಿಟ್ಬಿಟ್ಟೆ ಗುರು. ABS ಆಫ್ ಮಾಡಿರಲಿಲ್ಲ ಬ್ರೋ? ABS ಆಫ್ ಇದೆ. ಹಾಂ. ಫಿಲ್ಟರ್ ರಾಂಗ್ ಆಗ್ತಿದೆ. ಓ ಇವಾಗಿನ ವೆದರ್ಗೆ ಫುಲ್ ಡಾರ್ಕ್ ಆಗಿ ಬಂದ್ಬಿಡುತ್ತೆ. ಹಾಂ
ಇಲ್ಲೇ ಎಂಡಿ ಫಿಲ್ಟ್ ಹಾಕೋ, ಅಲ್ಲಿ ಎಡಿಟಿಂಗಲ್ಲೂ ಏನೂ ಮಾಡೋಕ್ಕಾಗಲ್ಲ ಬ್ರೋ. ಇಲ್ಲಿ ಸಿಗುತ್ತಲ್ಲ ಈ ಥರ ಹಂಪಂಪು, ಒಳ್ಳೆ ಎಗರಿಸ್ಬೋದು ಬ್ರೋ ಜಂಪಡಿಸಿ. ಓಕೆನಾ? ಹ್ಞೂ ಸೇಮೇ ಐತೆ ವೆದರು. ಈ ಹೆಲ್ಮೆಟಲ್ಲಿ ಈ ಗಾಗಲ್ಸ್ ಹಾಕೊಂಡಿರ್ತೀವಲ್ಲ ಮಾತಾಡಿದಾಗ ನಾವು, ಇಲ್ಲಿ ಫಾಗ್ ಆಗಿಬಿಡುತ್ತೆ ಫುಲ್ಲು ಗಾಗಲ್ಸ್ಗೆ. ಮೂವಿಂಗಲ್ಲಿದ್ದರೆ ಫಾಗ್ ಆಗೋಲ್ಲ ಇದು. ಇವಾಗ ನೋಡಿ ಫುಲ್ಲು ಫಾಗ್ ಆಗಿಬಿಡೈತೆ ನನಗೆ. ಅಂದರೆ ನಿಮಗೆ ಚೆನ್ನಾಗಿರೋದು ವ್ಯೂ, ನನಗೆ. A few minutes later. ಏನೋ ಅಲ್ಲಾಡ್ತೈತೆ, ಏನು ಅಂತ ಗೊತ್ತಾಗ್ತಿಲ್ವೇ. ಅಯ್ಯೋ, ಏನೋ ಐಟಮ್ ಅಲ್ಲಾಡ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಮುಂದೆ ಹೋಗ್ಬಿಟ್ರು. ಏನು ಗುರು ಅಲ್ಲಾಡ್ತಾ ಇರೋದು? ಏನೋ ಅಲ್ಲಾಡ್ತೈತೆ ಬ್ರೋ ಬೈಕಲ್ಲಿ, ಏನು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಸೂಪರ್. ಇವಾಗ ಅಲ್ಲಾಡುತ್ತೆ ನೋಡ್ರಿ. ಏನು ಅಂತ ಗೊತ್ತಾಗ್ತಾ ಇಲ್ವೇ. ಫಸ್ಟ್ ಗೇರ್ ಇಲ್ಲೊಂದು ಸ್ವಲ್ಪ ಸ್ಲಶಿ ಆಗಿದೆ, ಆದರೂ ಅಷ್ಟೊಂದೇನಿಲ್ಲ. ಯಾರೋ ಮಧ್ಯ ರೋಡಲ್ಲಿ ಚಪ್ಪಲಿ ಬಿಟ್ಟು ಹೊಂಟೋಗಾರಲ್ಲ ಅವರು. ಓ ಮೈ ಗಾಡ್. ಅಯ್ಯೋ 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 ಅಯ್ಯೋ. ಓ ಒಂಚೂರು ನೀರು ಜಾಸ್ತಿ ಆಗಿಬಿಟ್ಟಿದೆ ವಾಟರ್ ಕ್ರಾಸಿಂಗು. ಕೊಚ್ಚೆ ಕ್ರಾಸಿಂಗ್. ನಾವೆಲ್ಲಿ ಆನೆ ಲದ್ದಿ ಫಸ್ಟ್ ನೋಡಿದ್ದು, ಮರ್ತೇ ಹೋಗಿದೆಯಲ್ಲ. ಇವಾಗೆಲ್ಲ ಬರಲ್ಲ ಬಿಡಿ, ಆನೆ ಇನ್ನೂ ಮಲ್ಕೊಂಡಿರುತ್ತೆ. ಇಲ್ಲಿಂದನೇ ನೋಡಿದ್ದು ನಾವು ಆನೆ ಲದ್ದಿ. ಓ ಓ ಓ ಓ ಓ ಓ. ಕೆಂಪು ಮಣ್ಣು. ವಾ ಸಕ್ಕದಾಗಿ ಬಂದ್ಬಿಟ್ಟೆ ಗುರು. ವಾ ಮುಗ್ದೇ ಹೋಗುತ್ತೆ ಗುರು ಬೇಗ ಈ ಸರಿನೂ. ಅದು ಮಳೆ ಬಂದು ಹೋಗೈತೆ ಬಿಡಿ,
ಮಳೆ ಬರ್ತಾಯಿಲ್ಲ ಅಂದರೂ ಪರವಾಗಿಲ್ಲ. ಇವಾಗ ಮಳೆ ಬಂದು ಹೋಗೈತಲ್ಲ, ರೋಡೆಲ್ಲ ಆಗಲೇ ಒಣಕೊಂಡೇ ಬಿಟ್ಟೈತೆ. ರೋಡೆಲ್ಲ ಆಗಲೇ ಡ್ರೈ ಆಗಿಬಿಟ್ಟೈತಪ್ಪ. ಓ, ಆನೆ ಲದ್ದಿ ಇಲ್ಲೇ ಇದೆ ನೋಡಿ. ಅದು ಹೋದ ಸರಿ ಬಂದಾಗ ಹಾಕಿರೋದು ಇನ್ನೂ ಇದೆ ಅನಿಸುತ್ತೆ. ಅಯ್ಯೋ, ಗಿಡ ಮರ ಬಳ್ಳಿ. ಹ್ಞೂ ಬ್ರೋ, ಅರ್ಧ. ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಕ್ಕೆ ಕೆಚ್ಕೊಂಡು ಹೋಗ್ಬಿಟ್ರಲ್ಲಪ್ಪ ಇವರು. ಓ ಮೈ ಗಾಡ್. ಓ, ನಾನು ಸ್ಟ್ರೈಟ್ ನಿಂತ್ಕೊಂಡಿದ್ರೆ ಮರ ಹೊಡೆದಿರೋದು ನನಗೆ. ಲಾಸ್ಟ್ ಟೈಮ್ ಇಟ್ಟಿರೋ ಆನೆ ಲದ್ದಿ ಅಲ್ಲೇ ಐತಲ್ಲ ಗುರು. ಆನೆ ಅದಾದ್ಮೇಲಿಂದ ರೌಂಡ್ಸೇ ಬಂದಿಲ್ಲ ಅನ್ಸುತ್ತೆ ಈ ಕಡೆ. ಓ ಓ ಓ ಓ, ಬೀಳೋ ಪ್ರೋಗ್ರಾಮ್ ಇತ್ತು, ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ಓ ಓ ಓ, ಸ್ವಲ್ಪ ಕೊಚ್ಚೆ ಟೈಪ್ ಹಂಗೆ ಐತೆ ಅಷ್ಟೇ. ಶೆಟ್, ಫಸ್ಟ್ ಗೇರ್ಗೆ ಹಾಕ್ಬಿಡ್ಬೇಕಿತ್ತು ನಾನು. ಸೆಕೆಂಡ್ ಗೇರಲ್ಲಿ ಹೋಗೋದ್ರೆ ಕರೆಕ್ಟಾಗಿ ಮಿಡ್ ಅಪ್ಪಲ್ಲಿ ಅರ್ಧ ಹಚ್ಚಿರ್ತೀವಿ ಒಪ್ಪನ, ಕರೆಕ್ಟಾಗಿ ಅಲ್ಲಿ ಸ್ಲೋ ಆಗಿಬಿಡುತ್ತೆ ನೋಡ್ರಿ ಹಿಂಗೆ. ವಾಟ್ ಈಸ್ ದಿಸ್? ಯಾವುದೋ ಚಿಕ್ಕ ಮರ ಬಿದ್ದಿದೆ. ಇವ್ರು ಹಿಮಾಲಯನ್ ಕ್ರೇಜಿ ಓಡಿಸ್ತವ್ರೆ ಗುರು. ಆ ಗಾಡಿ ವೆಯ್ಟ್ನ ಏನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಓಡಿಸ್ತವ್ರೆ ಅಂದರೆ ಸೂಪರ್. ನೋಡಿರಿ, ಈ ಥರ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಅಂದರೆ ಮಾತ್ರ ಆ ಗಾಡಿ ತಗೊಬೇಕು ಹಿಮಾಲಯನ್ನ. ತೂಕ ಇರೋ ಗಾಡಿನೂ ಬ್ಯಾಲೆನ್ಸ್ ಮಾಡ್ಕೊಂಡು ಆಫ್ ರೋಡ್ ಮಾಡ್ತೀವಿ ಅಂದರೆ ಮಾತ್ರ. ನೋಡಿರಿ ಏನು ಪೀಸಾಗಿ ಅಂಕಲ್ಲು ಸ್ಕೂಟೀಲಿ ಒಂದು ರೈನ್ ಕೋಟ್ ಹಾಕ್ಕೊಂಡು ಆಫ್ ರೋಡ್ ಮಾಡ್ತಾ ಇರೋದು. ಅಂದರೆ ಮಾಮೂಲಿ ಅವ್ರು ಮನೆ ಕಡೆಗೆ ಹೋಗ್ತವ್ರೆ, ಆದರೆ ಅವರು ಹೋಗೋ ರೂಟೇ ಆಫ್ ರೋಡ್ ಅಲ್ವಾ. ಓ ಮೈ ಗಾಡ್, ಆ ಥರ ಕಲ್ಲುಗಳು ಬಿದ್ದಿರುತ್ತಲ್ಲ ಗುರು, ಕರೆಕ್ಟಾಗಿ ಆ ಕಲ್ಲು ಎಡ್ಜ್ ಮೇಲೆ ಹತ್ತಿಸ್ದಾಗ ಹಿಂಗೆ ಹೊಡೆಯುತ್ತೆ ನಮ್ಮ ಕಡೆಗೆ ಕಲ್ಲು. ಏಯ್, ಮಳೆ ಜಿಡಿ ಬರ್ತಾ ಇದೆ ಕರೆಕ್ಟು, ನನಗೆ ಇವಾಗ ಫೀಲ್ ಆಗ್ತಾ ಇದೆ. ಆರ್ಮ್ ಸ್ಲೀವ್ಸ್ ಹಾಕೊಂಬಿಟ್ಟಿದ್ದೀನಲ್ಲ, ಗೊತ್ತೇ ಆಗ್ತಿಲ್ಲ, ಇವಾಗ ಗೊತ್ತಾಗ್ತೈತೆ ಮಳೆ ಬರ್ತಾ ಇರೋದು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ರಿಯಲೈಸೇಷನ್ ಮಾಡ್ಕೊಂಡಿದ್ದೀನಿ ಮಳೆ ಬರ್ತಾ ಇದೆ ಅಂತ. ಒಳಿಲು ಹಾಂ, ಆಯ್ ಅಮ್ಮ, ಕಿಚಿ ಅಂತ ಹೋಗಿ ಆಯ್ ಹೇಳ್ತು ನನಗೆ. ಅದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158 1
ಈ ಥರ ಫ್ಲ್ಯಾಟ್ ಟ್ರ್ಯಾಕ್ ಸಿಕ್ಬಿಟ್ರೆ ಚೆಚ್ಚಾಡ್ಬಿಡ್ಬೋದು. ಎಲ್ಲಿ ಗುರು? ಕುನಾಲ್ ಬ್ರೋ ಇನ್ನೂ ಬಂದೇ ಇಲ್ಲ. ಇವರೆಲ್ಲ ಅಯ್ಯೋ ಸಿಕ್ಕೇ ಬಿಡ್ತಾ, ಮುಗ್ದೇ ಹೋಯ್ತು ಗುರು ಆಫ್ ರೋಡು. ಬ್ರೋ ಮಳೆ, ಗಾಗಲ್ಸ್ ನೋಡಿ ಹೆಂಗಾಗೈತೆ. ಒಳಗಡೆ ಸೈಡು ನೋಡಿ, ಅಲ್ಲಿ ಫಾಗ್ ಕಾಣ್ತಾ ಐತೆ. ಈ ಥರ ಆಗ್ಬಿಟ್ಟಿತ್ತು. 2 KLX ಹೆಂಗೆ ಕಾಣ್ತೈತೆ ನೋಡ್ರಿ, ಸಖತ್ತಾಗಿ ಕಾಣ್ತೈತೆ. ಏನು ವಾ ಕ್ರೇಜಿ, ಇನ್ನೂ ಜಾಸ್ತಿ ಆಯಿತು ಮಳೆ ಜಿಡಿ. ನೆಂದ್ಕೊಂಡು ಹೋದ್ರೂ ಪರವಾಗಿಲ್ಲ, ಸಖತ್ತಾಗಿರುತ್ತೆ. ಈ ಮೈಕು ಇದೆಲ್ಲ ಐತಲ್ಲ ಗುರು. ಬ್ರೋ ಬನ್ನಿ, ಅಲ್ಲಿಗೆ ಹೋಯ್ತಾ ಇರೋದು ಹಿಂದಗಡೆಗೆ. ಮಳೆ ಜಿಡಿ ಸ್ವಲ್ಪ ಜಾಸ್ತಿನೇ ಆಗ್ಬಿಡ್ತು, ಅಲ್ಲಿಂದ ಮಳೆ ಇಲ್ಲ ಅಂತ ಹೇಳ್ಕೊಂಬಂದು ತುಂತುರು ಹನಿ. ಎಲ್ಲ ಜೋಬಲ್ ಕರೆಕ್ಟಾಗಿದೆ. ಈ ಕಡೆ ಮೈಕ್ ಬಾಕ್ಸು, ಈ ಕಡೆ ಬ್ಯಾಟ್ರಿ ಬಾಕ್ಸು. ಫಾಗ್ ಆಗ್ಬಿಡ್ತು. ಇನ್ನೊಂದು ಸ್ವಲ್ಪ ಮೂವಿಂಗ್ ಹೋದರೆ ಸಾಕು, ಕ್ಲೀನಾಗಿ ಕ್ಲಿಯರ್ ಆಗಿಬಿಡುತ್ತೆ ಫಾಗ್ ಒಳಗಡೆ ಇರೋದು. ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಫಾಗು. ಓ ಲೆಜೆಂಡ್ರಿ ಸ್ಪ್ಲೆಂಡರು ಹೆಂಗೆ ನಿಂತಿದೆ ನೋಡ್ರಿ, ಕ್ರೇಜಿ. ಓಹೋ ಏನು ಗುರು ಇದು ಜಾಗ? ಬ್ರೋ ಒಂದು ಸ್ವಲ್ಪ ಮುಂದೆ ಹೋಗ್ತೀರಾ? ಹಾಂ. ಓ ಯಾವುದೋ ಮನೆ ಇದೆ ಅನಿಸುತ್ತೆ ಇಲ್ಲೂ ಗೇಟು. ಓ ಫುಲ್ಲು ವಾಟರ್ ಕ್ರಾಸಿಂಗ್. ಬ್ರೋ ಬನ್ನಿ, ನಡೀರಿ. ಕಾಲು ಕೆಳಗೆ ಬಿಡಬಾರ್ದು ಬ್ರೋ, ಅಷ್ಟೇ ಟಾಸ್ಕು. ಬ್ರೋ ವಿಡಿಯೋ ಒಂದೇ ಫ್ಲೋಲ್ ಹೋಗ್ಬಿಡೋದು, ಕಾಲು ಕೆಳಗಡೆ ಬಿಟ್ಟರೆ ದೇವ್ರಿ ಹೋಗೋದಾ ಬ್ರೋ? ಒಂದೇ ಸ್ಟಾಪು ಬ್ರೋ, ಅಲ್ಲಿಗೆ ಡೈರೆಕ್ಟು. ಹಾಂ. ಓ ಅಯ್ಯೋ ಬ್ರೋ ವಿಡಿಯೋ ಬ್ರೋ, ಅಡ್ಡಡ್ಡ ಸ್ಟಾರ್ಟಾ. ಬ್ರೋ ಬನ್ನಿ, ಕ್ರೇಜಿ ಬಂದ್ಬಿಟ್ಟೆ ನಾನು. ಸೂಪರ್ ಸೂಪರ್. ಇಲ್ಲಿ ಜಾಗನೇ ಇಲ್ಲ ಬ್ರೋ ನಿಲ್ಸಕ್ಕೆ. ಸೂಪರ್, ಬಂದರು ಬನ್ನಿ ಬನ್ನಿ ಬನ್ನಿ, ಹಿಂಗೆ ಬಂದ್ಬಿಡಿ ಬ್ರೋ. ಟಾಸ್ಕ್ ಕಂಪ್ಲೀಟು. ಇಟ್ಬಿಟ್ರ ಕಾಲು ನೀವು ಇಟ್ರಾ? ಅವತ್ತೊಂದು ಇದೇ ಥರ ಒಂದು ಕ್ರೇಜಿ ಸ್ಪಾಟ್ಗೆ ಹೋಗಿದ್ವಿ. ಇವತ್ತು ಅದೇ ಥರ ಇನ್ನೊಂದು ಕ್ರೇಜಿ ಸ್ಪಾಟು. ಇಲ್ಲಿ ಒಂದು ಮನೆ ಐತೆ ಒಳಗಡೆ. ಬ್ರೋ ಬನ್ನಿ 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 ಬನ್ನಿ. ಅವಾಗಲಿಂದ ಟಾಸ್ಕ್ ಏನಪ್ಪ ಅಂತಂದರೆ, ಆ ಥರ ಬರುವಾಗ ಕಾಲು ಬಿಡಬಾರ್ದು ನೀರೊಳಗಡೆ ಅಂತ. ಇಲ್ಲ ಅಂದರೆ ಫುಲ್ಲು ಶೂ ಒಳಗಡೆ ನೀರು ಕಿಚ್ಕ ಪಿಚ್ಕ ಅನ್ನುತ್ತೆ. ಅಯ್ಯೋ ಬ್ರೋ, ಇವಾಗ ನೀವು ನನಗೆ ಆರಿಸ್ಬಿಟ್ಟಿರಾ ಬ್ರೋ ಮೇಲೆ. ಬ್ರೋ ಇದು ಗಾಗಲ್ಸ್ ಫುಲ್ ಫಾಗ್ ಆಗಿಬಿಡುತ್ತಲ್ವ ಹಾಕೊಂಡು ಮಾತಾಡ್ತಾ ಇದ್ರೆ. ಓ ಹಿಂಗೆಲ್ಲ ಓ ಇವ್ರು ಯಾಕೋ ಆರ್ಸಂಗವ್ರೆ. ಬ್ರೋ ವೀಲ್ ಸ್ಪಿನ್ ಹೊಡಿಯುತ್ತೆ.
ಸೂಪರ್. ಇವರು ಅಂತೂ ಬೂಟ್ಸ್ನ ನೀರೊಳಗಡೆ ಹಾಕಿ ಹೆಜ್ಜಿ. ಬ್ರೋ ಎಷ್ಟು ಸರಿ ನೀರು ಆಚೆ ಹಾಕ್ತೀರಾ, ತಿರ್ಗಾ ನೀರೊಳಗಡೆ ಹೋಯ್ತಿರಲ್ಲ ಬ್ರೋ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಸಕಲಾಗಿದೆ ಸ್ಪಾಟ್ ಇದು, ಯಾರು ಬರಬೇಡಿ ಬ್ರೋ. ಹತ್ತಿಸ್ತೀನಿ ಇಲ್ಲಿ. ಇಲ್ಲಿ ಯಾವುದೋ ಒಂದು ಓಜಿ ಸ್ಪ್ಲೆಂಡರ್ನ ನಿಲ್ಸವ್ರೆ. ವಾ, ಇದೇ ಬೇಕಿದ್ದು. KLX ನೋಡಿ ಬ್ರೋ, ಒಳ್ಳೆ ಹೂವು ಬಂದಂಗೆ ಬಂದ್ಬಿಡ್ತು. ಈ ಹ್ಯಾಟ್ನ ಇಲ್ಲಿ ಬ್ಯಾಗ್ ಇದಕ್ಕೆ ಹಾಕಿರ್ತೀನಿ. ಬೆಸ್ಟ್ ಯೂಸು ಬ್ರೋ ಇದ್ರದ್ದು. ಹೆಂಗೆ ಹಾಕ್ಬೋದು ಗೊತ್ತಾ, ನೆಟ್ಗೆ ರಬ್ಬರಾ ಆ ಕಡೆದು ತೆಗ್ದು ಬಿಸಾಕ್ಬಿಡಿ ಹಂಗಾರೆ, ಇನ್ನೇನು ಚೆನ್ನಾಗಿರುತ್ತೆ. ಹ್ಞೂ ಬ್ರೋ, ಆ ಕಡೆದು ತೆಗ್ಬಿಟ್ಟು ಬ್ಯಾಗ್ ಹಾಕೊಂಬಿಡಿ, ಇಲ್ಲ ಅಂದರೆ ಜೋಬಿಗೆ ಅದು ತೆಗೆದ್ರೆ ಬ್ರೋ ಗ್ರಿಪ್ಪು ಬೆಸ್ಟು.